ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿತ್ಯ ಕ್ರಿಯೇಷನ್. ಫ್ರೆಂಡ್ಸ್, ಈಗ ಒಂದು ಸ್ಯಾರಿ ಆರ್ಡರ್ ಇದೆ. ಒಂಥರ ವೈನ್ ಕಲರ್, ಡಾರ್ಕ್ ಚಾಕ್ಲೇಟ್ ಕಲರ್ ಬರುತ್ತಲ್ಲ, ಅದರಲ್ಲೇ ವೈನ್ ಕಲರ್ ಶೇಡ್ ಇದೆ. ಇದಕ್ಕೆ ರಾಮ ಗ್ರೀನ್ ಕಲರು ಪಲ್ಲು ಇದೆ ನೋಡಿ. ಇದು ಸ್ವಲ್ಪ ಹಾಕ್ತೆ, ಬಟ್ ಹೊಸ್ದಾಗಿ ಕಲಿಯೋವಂಥವ್ರಿಗೆ ಬಿಗಿನರ್ಸ್ ಇರ್ತಾರಲ್ಲ, ಅವ್ರಿಗೆ ಯೂಸ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿದೆ, ಬಟ್ ಇದು ಈ ಸ್ಟೆಪ್ಪು ತುಂಬ ಯೂಸ್ ಆಗುತ್ತೆ ಹೊಸ್ದಾಗಿ ಕಲಿಯೋರಿಗೆ. ಈ ಸ್ಟೆಪ್ ತೋರಿಸಿದ್ದೀನಿ ಆಲ್ರೆಡಿ, ಬಟ್ ಪ್ಲೈನು ತೋರಿಸಿದ್ದೀನಿ. ಇದಕ್ಕೆ ನೋಡಿ, ಈ ಥರ ಬೀಡ್ ಹಾಕಿದ್ರೆ ತುಂಬ ಗ್ರ್ಯಾಂಡ್ ಲುಕ್ಕಾಗಿ ಕಾಣುತ್ತೆ. ಕೆಲವರು ಇಷ್ಟನ್ನೇ ಇಷ್ಟಪಡೋರು ಇರ್ತಾರೆ, ಇಷ್ಟೇ ಸಾಕು ಅನ್ನೋ ಡಿಸೈನು ಅನ್ನೋರು ಇರ್ತಾರೆ. ಸೊ ಹಾಗಾಗಿ ನೋಡಿ, ಈ ಸಿಂಗಲ್ ಸ್ಟೆಪ್ಪು ಬೇಗ ಹಾಕಬೇಕು ಅನ್ನೋ ಅಂಥವ್ರು ಈ ಡಿಸೈನ್ನ ಹಾಕ್ಬೋದು. ತುಂಬ ಬೇಗ ಆಗುತ್ತೆ. ಮತ್ತು ನೋಡಿ, ಇದು ಕ್ರಿಸ್ಟಲ್ ಹಾಕಿರೋದ್ರಿಂದ ಸ್ವಲ್ಪ ಲುಕ್ ವೈಸ್ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ನಾನಿಲ್ಲಿ ಗೋಲ್ಡ್ ಕ್ರಿಸ್ಟಲ್ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಈ ಕಲರ್ ಥ್ರೆಡ್ಡನ್ನು, ಸ್ಯಾರಿ ಕಲರ್ನ ನಾನು 8 ಎಳೆ ತೊಗೊಂಡಿದ್ದೀನಿ. ಡಬಲ್ ಕ್ರೋಶ ಹಾಕ್ತಾಯಿದ್ದೀನಿ ಇಲ್ಲಿ ನೋಡಿ. ಇಲ್ಲಿ 4 ಡಬಲ್ ಕ್ರೋಶ, 4 ಡಬಲ್ ಕ್ರೋಶದ ಕಂಬ ಹಾಕ್ತಾಯಿದ್ದೀನಿ. 4 ಕಂಬ ಆದಮೇಲೆ ಒಂದು ಬೀಡನ್ನು, ಕ್ರಿಸ್ಟಲ್ ಬೀಡನ್ನು, ಇಲ್ಲಿ ನೀವು ಯಾವ ಬೀಡಾದರೂ ತೊಗೋಬೋದು. ಬಟ್ ಈ ಕ್ರಿಸ್ಟಲ್ ಬೀಡ್ ನೋಡೋಕ್ಕೆ ತುಂಬ ನೈಟ್ ಟೈಮು ಈ ಸ್ಯಾರಿ ಏನಾದರೂ ವೇರ್ ಮಾಡಿದ್ರೆ ಕ್ರಿಸ್ಟಲ್ಲು ಫುಲ್ ಶೈನಿಂಗ್ ಆಗಿರುತ್ತೆ. ಒಂಥರ ಲುಕ್ ವೈಸ್ ತುಂಬ ಚೆನ್ನಾಗಿರುತ್ತೆ ನೋಡಿ. ನೀವು ಯಾವ ಬೇಕಾದ್ರೂ ಈ ಬೀಡು ನಿಮ್ಮ ಸ್ಯಾರಿಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ಹಾಕ್ಬೋದು. ಒಂದು ಬೀಡನ್ನು ಹಾಕ್ಕೊಂಡಿದ್ದೀನಿ. ಈ ಬೀಡನ್ನು ಲಾಕ್ ಮಾಡಲ್ಲ ನಾನು. ಅದು ನೋಡಿ, ಈ ನೀಡಲ್ಗೆ ಬೀಡನ್ನು ಹೇರಿಸಿ ಥ್ರೆಡ್ ಒಳಗಡೆ ಇನ್ಸರ್ಟ್ ಮಾಡಿ, ನಂತರ ಸೂಜಿ ಮೇಲೆ ದಾರ ತಗೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ, ಅಂದರೆ ಒಂದು ಬೀಡ್ ಗ್ಯಾಪು ನೋಡಿ, ಬೀಡ್ ಗ್ಯಾಪು ಕಾಣಿಸ್ತಿದೆಯಲ್ವ, ಆ ಬೀಡ್ ಗ್ಯಾಪ್ ಬರುತ್ತಲ್ಲ, ಅಷ್ಟು ಗ್ಯಾಪನ್ನು ಬಿಟ್ಟು ನಾವು ಅಲ್ಲಿಗೆ ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಇದು ಡೈರೆಕ್ಟು ಸ್ಯಾರಿಗೆ ನಾನು ನೀಡಲನ್ನು ಹಾಕ್ತಾಯಿದ್ದೀನಿ, ಬೇಸ್ ಚೈನ್ ಏನೂ ಹಾಕ್ಕೊಂಡಿಲ್ಲ. ಇಲ್ಲಿ 4 ಡಬಲ್ ಕ್ರೋಶ ಕಂಬ ಹಾಕ್ತಾಯಿದ್ದೀನಿ. ನೀವು ತ್ರಿಬಲ್ ಕ್ರೋಶ ಕಂಬ ಅನ್ನೋದ್ರೂ ಹಾಕ್ಕೋಬೋದು. ಇಲ್ಲಿ ಸ್ವಲ್ಪ ಶಾರ್ಟ್ ಅಂದರೆ ನಾನು ಸೆಕೆಂಡ್ ಸ್ಟೆಪ್ಪು ಸಹ ಹಾಕ್ತೀನಿ, ಅದಕ್ಕೋಸ್ಕರ ಇಲ್ಲಿ ಡಬಲ್ ಕ್ರೋಶ ಕಂಬನ ಚೂಸ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ. ಈ ಥರ 4 ಕಂಬ ಪ್ಲಸ್ 1 ಬೀಡು. ಒಂದು ಸೆಕೆಂಡ್. 4 ಕಂಬ 1 ಬೀಡು, ಮತ್ತು ಈ ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ. ಬೀಡನ್ನು ಲಾಕ್ ಮಾಡ್ಕೊಳಲ್ಲ, ಹಾಗೆ ನೋಡಿ, ಬೀಡನ್ನು ಏರಿಸಿ ಮತ್ತು ಸೂಜಿ ಮೇಲೆ ದಾರ, ಮತ್ತು ಒಂದು ಸರಿ ಸ್ಯಾರಿಗೆ ಇನ್ಸರ್ಟ್ ಮಾಡಿ, ಇನ್ನೊಂದು ಸರಿ ದಾರ ತೊಗೊಂಡಿದ್ದೀನಿ. 2ರಲ್ಲಿ 1 ಮತ್ತು 2ರಲ್ಲಿ 1, ಮತ್ತು ಸೇಮ್ ಡಬಲ್ ಕ್ರೋಶ ಕಂಬ. ತುಂಬ ಈಸಿ ಇದೆ ಈ ಸ್ಟೆಪ್ಪು. ಯಾರಾದರೂ ಇಷ್ಟೇ ಸಾಕು ಅನ್ನೋರು ಈ ಸ್ಟೆಪ್ನ ಈಸಿಯಾಗಿ ಕಲಿಬೋದು. ಹೊಸ್ದಾಗಿ ಕಲಿಯೋವಂಥವ್ರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ ನೋಡಿ. ತುಂಬ ಗ್ರ್ಯಾಂಡ್ ಲುಕ್ಕಾಗಿ ಕಾಣುತ್ತೆ. ಇದು ಸ್ಯಾರಿ ಕಲರು ಸ್ವಲ್ಪ ನನ್ನ ಮೊಬೈಲಲ್ಲಿ ಸ್ವಲ್ಪ ಚೇಂಜ್ ಬರ್ತಿದೆ, ಬಟ್ ಇದು ಗ್ರೀನ್ ಕಲರ್, ಗ್ರೀನಿಶ್ ಇದೆ, ರಾಮ ಗ್ರೀನ್ ಕಲರ್, ತುಂಬ ಚೆನ್ನಾಗಿದೆ ಕಾಂಬಿನೇಷನು. ಇದನ್ನು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಯಾವ ಥರ ಅಂತ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಇದು ರೆಡಿಯಾಗಿದೆ. ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣ್ತಿದೆ. ಈಗ ಸೆಕೆಂಡ್ ಸ್ಟೆಪ್ ತೋರಿಸ್ತೀನಿ ನೋಡಿ. ತುಂಬ ಚಿಕ್ಕ ಆರ್ಚು, ಫ್ಲವರ್ ಆರ್ಚು, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನಾವು ಇದನ್ನು 2 ಸ್ಟೆಪ್ಪಲ್ಲಿ ಮುಗಿಸ್ಬೋದು. ಇದು ವಿತೌಟ್ ಕುಚ್ಚು. ನಿಮಗೆ ಕುಚ್ಚು ಬೇಕು ಅಂದರೆ ಆಪ್ಷನಲ್ಲು 1 ಆರ್ಚು 1 ಕುಚ್ಚು ಬಿಟ್ಕೋಬೋದು. ಎಷ್ಟು ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸ್ತಿದೆ, ಸಿಂಪಲ್ ವರ್ಕು. ಇದನ್ನು ನಾನಿಲ್ಲಿ 2 ಸ್ಟೆಪ್ಪಲ್ಲೇ ಈ ಡಿಸೈನ್ ಮುಗಿದು ಹೋಗ್ಬಿಡುತ್ತೆ ನಿಮಗೆ. ಇಲ್ಲಿ ಇನ್ನೊಂದು ಬೇಸ್ ಚೈನು ಹಾಕ್ಕೊಳೋದೇನು ಅವಶ್ಯಕತೆ ಇಲ್ಲ ನೋಡಿ. ಈ ಬೀಡ್ ಇದೆಯಲ್ವ, ಈ ಬೀಡ್ ಕೆಳಗಡೆ ಒಂದು ಥ್ರೆಡ್ ಬಂದಿರುತ್ತೆ ನೋಡಿ. ಬೀಡನ್ನು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಫಸ್ಟ್ ಲೆವೆಲ್ಲಿ, ಆ ಥ್ರೆಡ್ಗೆ ನಾವು ಇಲ್ಲಿ ಎಂಡ್ ಮಾಡೋದು ಅಷ್ಟೇ. ಇಲ್ಲಿಂದನೇ ಸ್ಟಾರ್ಟ್ ಮಾಡೋದು, ಇಲ್ಲಿಂದನೇ
ನೋಡಿ ಇಲ್ಲಿ ಲಾಕ್ ಮಾಡಿಕೊಂಡು ಡಬಲ್ ಕ್ರೋಶ ಸೂಜಿ ಮೇಲೆ ದಾರ ತಗೊಂಡು ಮತ್ತು ನೆಕ್ಸ್ಟ್ ಬೀಡ್ ಇದೆಯಲ್ವ, ಈ ಬೀಡ್ ಕೆಳಗಡೆ ಥ್ರೆಡ್ ಬರುತ್ತೆ ನೋಡಿ, ಬೀಡ್ ಕೆಳಗಡೆ ಥ್ರೆಡ್, ಆ ಥ್ರೆಡ್ ಒಳಗಡೆಯಿಂದ ನಾವು ಡಬಲ್ ಕ್ರೋಶ ಕಂಬನ ಹಾಕಬೇಕು. ನಿಮಗೆ ಪುಟ್ಟಾಗಿ ಹರ್ಚಬೇಕು ಅಂದರೆ ಡಬಲ್ ಕ್ರೋಶ ಸಾಕು, ಸ್ವಲ್ಪ ಲಾಂಗ್ ಬೇಕು ಅಂದರೆ ತ್ರಿಬಲ್ ಕ್ರೋಶ ಹಾಕಿ. ಬಟ್ ಇಲ್ಲಿ ತ್ರಿಬಲ್ ಕ್ರೋಶ ಹಾಕಬೇಕು ಅಂದರೆ ನೀವು ಇಲ್ಲಿ ಕಂಬಗಳನ್ನ ಜಾಸ್ತಿ ಮಾಡ್ಕೋಬೇಕು. ಇಲ್ಲಿ 4 ಕಂಬ ಹಾಕಿದ್ದೀವಿ, ಆವಾಗ 5 ಅಥವಾ 6 ಮಾಡ್ಕೋಬೇಕಾಗುತ್ತೆ. ನೋಡಿ ಡಬಲ್ ಕ್ರೋಶ ಕಂಬ ಹಾಕಿ ಮತ್ತು 3 ಚೈನ್ ಹಾಕಿ ಈ ಕಂಬಗೆ ಲಾಕ್ ಮಾಡ್ಕೊಳ್ಳೋಣ. ಇದು ಬೇಸಿಕ್ ಕಲಿತಾರಲ್ವ ಕುಚ್ಚು, ಅವ್ರಿಗೆ ತುಂಬ ಯೂಸ್ ಆಗುತ್ತೆ, ತುಂಬ ಈಸಿಯಾಗಿದೆ, ನೋಡೋದಕ್ಕೂ ತುಂಬ ಲುಕ್ ವೈಸ್ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಕಾಂಟ್ರಾಸ್ಟಲ್ಲಿ ಹಾಕ್ಕೋಬೋದು, ಸಿಂಗಲ್ ಕಲರಲ್ಲಾದರೂ ಹಾಕ್ಕೋಬೋದು. ಈ ಕ್ರಿಸ್ಟಲ್ ಹಾಕಿರೋದ್ರಿಂದ ತುಂಬ ಗ್ರ್ಯಾಂಡ್ ರಿಚ್ ಲುಕ್ ಕಾಣುತ್ತೆ. ಈ ಕ್ರಿಸ್ಟಲ್ ಹಾಕಿರೋದ್ರಿಂದ ನಿಮಗೆ ಇಲ್ಲೂ ಬೀಡ್ ಬೇಕು ಅಂದರೆ ಮಧ್ಯದ್ದು ಫ್ಲವರ್ಗೆ ಒಂದು ಬೀಡ್ ಹಾಕ್ಕೊಂಡ್ರೆ ಓಕೆ. ತುಂಬ ಎಲ್ಲದಕ್ಕೂ ಬೀಡ್ ಹಾಕ್ಕೊಂಡ್ರೆ ತುಂಬ ಗಿಜಿ ಗಿಜಿ ಅನಿಸುತ್ತೆ. ಸೊ ಹಾಗಾಗಿ ನೋಡಿ, ಇದು ನೋಡೋದಕ್ಕೆ ಲುಕ್ ವೈಸ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನಿಮ್ಗೆ ಆಪ್ಷನಲ್ ಬೇಕು ಅಂದರೆ ಈ ಫ್ಲವರ್ ಕಂಬ ಮಧ್ಯದ ಕಂಬಕ್ಕೆ ಒಂದು ಸ್ಮಾಲ್ ಬೀಡ್ ಹಾಕ್ಕೋಬೋದು. 2 ಒಂದಾಯಿತು, ಸೆಕೆಂಡ್ ಇದು ಕಂಬ ಡಬಲ್ ಕ್ರೋಶ ಮತ್ತು 3 ಚೈನ್ ಆ ಕಂಬಗೆ ಲಾಕ್ ಮಾಡೋದು. ಇಲ್ಲಿ ನಾನು 7 ಕಂಬ ಹಾಕ್ತಾಯಿದ್ದೀನಿ ಫ್ಲವರ್ ಕಂಬನ. ಈ ಬೀಡ್ ಕೆಳಗಡೆ ಬರುತ್ತಲ್ಲ, ಈ ಥ್ರೆಡ್ಡನ್ನು ಜಾಸ್ತಿ ಎಳ್ಕೊಬೇಡಿ, ಅದಕ್ಕೆ ಸ್ವಲ್ಪ ಗ್ರಿಪ್ಪಾಗಿ ಇಲ್ಲಿ ಬೆರಳಲ್ಲಿ ಇಟ್ಕೊಂಡ್ರೆ ಅದು ಜಾಸ್ತಿ ಎಳ್ಕೊಂಡ್ರೆ ಲೆಂತಿಯಾಗಿ ಒಂಥರ ಅಂದರೆ ಅದು ಡಿಸೈನ್ ಒಂಥರ ಕಾಣುತ್ತೆ. ಸೊ ಹಾಗಾಗಿ ಆದಷ್ಟು ಎಳ್ಕೊಂಡ್ಮೇಲೆ ನೀವು ಬೆರಳಿನ ಸಹಾಯದಿಂದ ಕಂಬನ ಹಾಕ್ಕೊಳ್ಳಿ. ತೀರ ಮೇಲಕ್ಕೆ ಕಂಬನ ಎಳಿಬೇಡಿ. ನಾಲ್ಕು ತುಂಬ ಸಿಂಪಲ್ಲಾಗಿದೆ ಮತ್ತು ಬೇಗ ಮುಗಿಯುತ್ತೆ ಡಿಸೈನು. ಐದು, 6ನೇದು. ಇದು ನೀವು ಈ 7 ಅಥವಾ 8 ಅಥವಾ 6 ಕಂಬ ನಿಮ್ಮ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಇದಕ್ಕೆ 8 ಎಳೆ ದಾರ ತೊಗೊಂಡಿದ್ದೀನಿ. ಸೇಮ್ ಕಂಬ ಸ್ವಲ್ಪ 8 ಎಳೆ ದಾರ ತೊಗೊಂಡ್ರೆ ಕಂಬ ಸ್ವಲ್ಪ ದಪ್ಪ ನೀಟಾಗಿ ಬರುತ್ತೆ. 6 ಆಗಿದೆ. ಇದು ಲಾಸ್ಟ್ ಒನ್ನು. ಈ 7 ಕಂಬ ಹಾಕಿದ್ರೆ ನೀವು ಮಧ್ಯದ ಕಂಬಕ್ಕೆ ಒಂದು ಸ್ಮಾಲ್ ಬೀಡ್ ಹಾಕ್ಕೋಬೋದು. ಮತ್ತು ಇದು ಈ ಆರ್ಚ್ ಮುಗೀತು. ಮತ್ತು ಇದನ್ನು ಕ್ಲೋಸ್ ಮಾಡೋದು ಈ ನೆಕ್ಸ್ಟ್ ಬೀಡ್ ಇದೆಯಲ್ವ, ನೆಕ್ಸ್ಟ್ ಕ್ರಿಸ್ಟಲ್ ಅದರ ಕೆಳಗಡೆ ದಾರ ಬರುತ್ತಲ್ವ, ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳೋಣ. ನೋಡಿ ಲಾಕ್ ಮಾಡಿಕೊಂಡೆ. ಮತ್ತು ಈಗ ನೆಕ್ಸ್ಟ್ ಸೇಮ್ ನೆಕ್ಸ್ಟ್ ಕಂಬ, ನೆಕ್ಸ್ಟ್ ಬೀಡ್ ಕೆಳಗಡೆ ಥ್ರೆಡ್ಗೆ ಕಂಬ ಹಾಕಬೇಕು. ತುಂಬ ಈಸಿ ಇದೆ, ತುಂಬ ಬೇಗ ಕೂಡ ಆಗುತ್ತೆ. ನೋಡಿ ಲುಕ್ ವೈಸ್ ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸ್ಮಾಲ್ ಆರ್ಚು, ಕ್ಯೂಟಾಗಿದೆ ಈ ಡಿಸೈನು. ಇದನ್ನು ಪೂರ್ತಿ ಹಾಕಿ ಸ್ಯಾರಿ ಪೂರ್ತಿ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಇದು ರೆಡಿಯಾಗಿದೆ. ಎಷ್ಟು ಕ್ಯೂಟಾಗಿ ಬಂದಿದ್ರೆ ಅಂದರೆ ತುಂಬ ಕ್ಯೂಟಾಗಿದೆ. ಚಿಕ್ಕ ಚಿಕ್ಕ ಹಾರ್ಚು ಮತ್ತು ಬೀಡ್ಸ್ ಈ ಥರ ಫುಲ್ಲು ಎಲ್ಲ ಕಡೆ ಬೀಡ್ಸ್ ಹಾಕಿರೋದ್ರಿಂದ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ. 1 to 2 ಅವರ್ಸಲ್ಲಿ ಹಾಕ್ಬೋದು. ಸಿಂಪಲ್ಲಾಗಿದೆ ವರ್ಕು, ಬಟ್ ನೋಡೋಕ್ಕೂ ಸ್ವಲ್ಪ ಗ್ರ್ಯಾಂಡಾಗಿ ಒಂಥರ ಎಲಿಗೆಂಟಾಗಿ ಕಾಣಿಸುತ್ತೆ ಲುಕ್ ವೈಸ್. ನಿಮಗೆ ಹಾರ್ಚು ಇದನ್ನು ಡಬಲ್ ಕ್ರೋಶ ಹಾಕಿದ್ದೀನಿ. ನಿಮಗೆ ತ್ರಿಬಲ್ ಕ್ರೋಶ ಇನ್ನೂ ಸ್ವಲ್ಪ ಹಾರ್ಚ್ ಲೆಂತ್ ಬೇಕು ಅಂದರೆ ನೀವು ತ್ರಿಬಲ್ ಕ್ರೋಶ ಸಹ ಹಾಕ್ಕೋಬೋದು. ಆವಾಗ ಬೇಸ್ ಕೆಳಗಡೆ ಕಂಬ ಹಾಕಿದ್ದೀನಲ್ಲ ಅದನ್ನು ಸಹ ಒಂದೊಂದು ಎಕ್ಸ್ಟೆಂಡ್ ಮಾಡ್ಕೋಬೇಕಾಗುತ್ತೆ ನೀವು. ಲುಕ್ ವೈಸ್ ಮಾತ್ರ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಸಿಂಪಲ್ಲಾಗಿ.
ಓಕೆ ಫ್ರೆಂಡ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ವಿಡಿಯೋ ನೋಡ್ತಿದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.